ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಬೀದರ್ನಲ್ಲಿ ಒಂದು ಕಾಲದಲ್ಲಿ ಒಂದು ಕಾರ್ಖಾನೆ ಇತ್ತು. ಆ ಕಾರ್ಖಾನೆಯಲ್ಲಿ ಸಾವಿರಾರು ಜನರು ಕೆಲಸ ಮಾಡ್ತಿದ್ರು. ಆ ಸಾವಿರಾರು ಜನರ ಕಾರ್ಮಿಕರ ಬದಲಿಗೆ 10,000ಕ್ಕೂ ಅಧಿಕ ಜನರು ಆರಾಮದಾಯಕವಾದ ಜೀವನವನ್ನ ಸಾಗಿಸ್ತಾ ಇದ್ರು. ಸುಮಾರು 30,000 ಜನರ ಬದುಕಲ್ಲಿ ಬೆಳಕಾಗಿತ್ತು ಆ ಒಂದು ಕಾರ್ಖಾನೆ. ಆ ಒಂದು ಕಾರ್ಖಾನೆಯನ್ನ ಬಳಸಿಕೊಂಡು ಜಿಲ್ಲೆಯಲ್ಲಿ ಸುಮಾರು 20ಕ್ಕೂ ಅಧಿಕ ಜನರು ರಾಜಕೀಯ ಅಸ್ತಿತ್ವವನ್ನ ಕಂಡುಕೊಂಡಿದ್ರು ಮತ್ತು 30ರಿಂದ 40ಕ್ಕೂ ಅಧಿಕ ಜನರು ಕೋಟ್ಯಾಧಿಪತಿಗಳಾಗಿದ್ರು. 1 ಲಕ್ಷ ಜನರು ಅಂದ್ರೆ 1 ಲಕ್ಷ ರೈತರು ಲಕ್ಷಾಧಿಪತಿಗಳಾಗಿದ್ರು. ಈ ಕೋಟ್ಯಾಧಿಪತಿಗಳು ಆದವರ ಲೆಕ್ಕದಲ್ಲಿ ಭ್ರಷ್ಟರೇ ಬಹುಸಂಖ್ಯಾತರು, ಲಕ್ಷಾಧಿಪತಿಗಳಲ್ಲಿ ಆದವರಲ್ಲಿ ರೈತರೇ ಬಹುಸಂಖ್ಯಾತರು. ಈ ಒಂದು ಕಾರ್ಖಾನೆಯನ್ನ ಬಳಸಿಕೊಂಡು ಅನೇಕರು ಬೀದರ್ನಲ್ಲಿರುವವರು ಬೆಂಗಳೂರು ಮಟ್ಟಕ್ಕೆ ಬೆಳೆದರು. ಆದರೆ ಇವತ್ತು ಆ ಕಾರ್ಖಾನೆ ಬೆಂಗಳೂರು ಮಟ್ಟಕ್ಕೆ ಬೆಳಿಬೇಕಾಗಿತ್ತು, ಆದರೆ ಬೀದರ್ನಲ್ಲಿಯೇ ಇವತ್ತು ಹರಾಜಾಗ್ಬಿಡ್ತು. ಉದ್ದೇಶ ದುರುದ್ದೇಶ ಏನಿತ್ತೋ ಗೊತ್ತಿಲ್ಲ, ಆದರೆ ಕೊನೆಗಂತೂ ಹರಾಜಾಯಿತು. DCC ಬ್ಯಾಂಕ್ ಹರಾಜು ಪ್ರಕ್ರಿಯೆಯನ್ನು ನಡೆಸ್ತು. ನಿನ್ನೆ ಹರಾಜಾಯಿತು. ಸರಿ ಸುಮಾರು 184 ಕೋಟಿ ರೂಪಾಯಿಗೆ ಸುಭಾಷ್ ಗಂಗಾ ಎನ್ನುವರು ಖರೀದಿಸಿದ್ದಾರೆ. BSSK ಸಕ್ಕರೆ ಕಾರ್ಖಾನೆಯನ್ನ ಅವರು ಖರೀದಿಸಿದ್ದಾರೆ. ಹಾಗಿದ್ರೆ ಇದಕ್ಕೆ ಒಟ್ಟು ಸಾಲ ಎಷ್ಟಿತ್ತು ಅಂತ ನೋಡೋದಾದ್ರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮತ್ತು ಅಪೆಕ್ಸ್ ಬ್ಯಾಂಕ್ ಹಾಗೂ SBI ಬ್ಯಾಂಕ್ನಿಂದ 136 ಕೋಟಿ ರೂಪಾಯಿ ಈ ಕಾರ್ಖಾನೆ ಸಾಲವನ್ನು ಪಡೆದುಕೊಂಡಿತ್ತು. ದುರಾದೃಷ್ಟ ನೋಡಿ, ಕಬ್ಬು ನುರಿಸುವುದರಲ್ಲಿ ಜಿಲ್ಲೆಯಲ್ಲಿಯೇ ನಂಬರ್ 1 ಕಾರ್ಖಾನೆಗೆ ಇಷ್ಟೊಂದು ಸಾಲ ಆಗಿತ್ತಂದ್ರೆ ನಾನು ನಂಬಲ್ಲ, ಪ್ರೇಕ್ಷಕರಾದ ನೀವು ನಂಬಲ್ಲ. ಆ ಸಾಲದ ಹಣ ಯಾರ ಜೇಬ್ ಸೇರಿತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇನ್ನು ಎರಡನೇ ವಿಷಯ, ಯಾಕಂದ್ರೆ ಒಬ್ಬರೇ ಹಣ ಲೂಟಿ ಹೊಡೆದಿದ್ದಾರನ್ನೋ ಆರೋಪ ಅಲ್ಲ. ಯಾವಾಗ ಆಡಳಿತ ಮಂಡಳಿ ಬದಲಾವಣೆ ಆಯಿತೋ ಅವಾಗೆಲ್ಲ ಭ್ರಷ್ಟಾಚಾರ ನಡೀತು. ಆಡಳಿತ ಮಂಡಳಿಗೆ ಸದಸ್ಯರು ಯಾರ್ಯಾರು ಜಿಲ್ಲೆಯಲ್ಲಿ ಯಾರ್ಯಾರು ರಾಜಕಾರಣ ಮಾಡಿದ್ದಾರೋ ಎಲ್ಲರೂ ಕೂಡ ಅದಕ್ಕೆ ಆಡಳಿತ ಮಂಡಳಿ ಸದಸ್ಯರಾದವರೇ, ಅಧ್ಯಕ್ಷರಾದವರೇ, ಉಪಾಧ್ಯಕ್ಷರಾದವರೇ. ಇದರಲ್ಲಿ ಕಾಂಗ್ರೆಸ್ನವ್ರನ್ನ ದೂರ್ತಾ ಇಲ್ಲ, ನಾನು BJP ಅವ್ರನ್ನ ದೂರ್ತಾ ಇಲ್ಲ. ನಾನು ದೂರ್ತಾ ಇರೋದು ಭ್ರಷ್ಟರು. ಅದರಲ್ಲಿ ಕಾಂಗ್ರೆಸ್ನಲ್ಲೂ ಇದ್ದಾರೆ, BJPಯಲ್ಲಿದ್ದಾರೆ, JDSನಲ್ಲೂ ಇದ್ದಾರೆ. 3 ಪಕ್ಷದಲ್ಲಿ ಭ್ರಷ್ಟರಿದ್ದಾರೆ. ಈ ಒಂದು ಕಾರ್ಖಾನೆ ಇವತ್ತು ಈ ಗತಿಗೆ ಭ್ರಷ್ಟರೇ ಕಾರಣ ವಿನಃ ಬೇರೆ ಯಾರೂ ಅಲ್ಲ. ರೈತರಿಗೆ ಕಬ್ಬು ಕಡಿಮೆ ಬಿದ್ದು ಆ ಕಾರ್ಖಾನೆಗೆ ಕಬ್ಬು ಕಡಿಮೆಯಾಗಿ ಲಾಭ ಕಡಿಮೆಯಾಗಿ ಎಂದೂ ಆ ಕಾರ್ಖಾನೆಗೆ ಈ ಸ್ಥಿತಿ ಬಂದಿಲ್ಲ. ಆದರೆ ಭ್ರಷ್ಟರಿಂದಲೇ ಈ ಒಂದು ಸ್ಥಿತಿ ಬಂದಿದೆ. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್ ಮತ್ತು SBIನಿಂದ 136 ಕೋಟಿ ಅಂದ್ರೆ ಒಟ್ಟು ಬಡ್ಡಿ ಸೇರಿ 255 ಕೋಟಿ ರೂಪಾಯಿ ಆಗುತ್ತೆ. ಅಂದಾಜು 26,000 ಷೇರು ಸದಸ್ಯರನ್ನ ಹೊಂದಿರುವಂತಹ ಜಿಲ್ಲೆಯ ಅತಿ ದೊಡ್ಡ ಸಕ್ಕರೆ ಕಾರ್ಖಾನೆ ಇದಾಗಿದೆ. ಈ BSSK ಕಾರ್ಖಾನೆಯಲ್ಲಿ 547 ಜನ ಕಾರ್ಮಿಕರು ಕೆಲಸ ಮಾಡುತ್ತಿದ್ದು 10,000ಕ್ಕೂ ಅಧಿಕ ಕೃಷಿ ಕಾರ್ಮಿಕರು ಕಾರ್ಖಾನೆಯನ್ನ ಅವಲಂಬಿಸಿದರು. ಆದರೆ ದುರಾದೃಷ್ಟವಶಾತ್ಗೆ ಎಲ್ಲವೂ ಬದಲಾಯಿತು. ನಿನ್ನೆ ಹರಾಜು ಪ್ರಕ್ರಿಯೆಯಲ್ಲಿ ಮಾರಾಟ ಆಯಿತು. ಸುಭಾಷ್ ಗಂಗಾ ಅವರು ಈ ಒಂದು ಕಾರ್ಖಾನೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ 184 ಕೋಟಿ ರೂಪಾಯಿಗೆ ಹರಾಜಾಗುತ್ತೆ. ಹರಾಜು ಪ್ರಕ್ರಿಯೆಯಲ್ಲಿ ಎಥೆನಾಲ್ ಅಂಡ್ ಶುಗರ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಬಸವರಾಜ್ D ಕೊಕಟ್ನೂರ್, ಬೆಂಗಳೂರಿನ ನಿರಾಣಿ ಶುಗರ್ಸ್ ಹಾಗೂ ಮೇಘಾವತ್ ಎನರ್ಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಪ್ರತಿನಿಧಿಗಳು ಭಾಗವಹಿಸಿದ್ರು ಈ ಒಂದು ಹರಾಜಿನಲ್ಲಿ. ಇಷ್ಟೆಲ್ಲವೂ ಹರಾಜಾಯಿತು. ಆದರೆ ಸರ್ಕಾರ ಮಾತ್ರ ಮೂಕ ಪ್ರೇಕ್ಷಕರಂತೆ ಕೂತ್ಕೊಳ್ತು. KDP ಸಭೆ ಒಂದು 15 ದಿನದ ಹಿಂದೆ ಬೀದರ್ನಲ್ಲಿ KDP ಸಭೆ ಆಗುತ್ತೆ. ಸಭೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿದ್ರು, ಪೌರಾಡಳಿತ ಸಚಿವ ರಹೀಂ ಖಾನ್ ಇದ್ರು, ಜಿಲ್ಲೆಯ ಜನಪ್ರತಿನಿಧಿಗಳಾದಂಥ ಶೈಲೇಂದ್ರ ಬೆಲ್ದಾಳೆ, ಶರಣು ಸಲ್ಗಾರ್, ಭೀಮರಾವ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು, ಚಂದ್ರಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು, ಇವರೆಲ್ಲರೂ ಇದ್ರು. KDP ಸಭೆಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಒಂದು ಮಾತನ್ನ ಹೇಳ್ತಾರೆ. ನಾನು MLC ಇರೋ ಕಾರಣಕ್ಕೆ ನನಗೆ ಏನು ಅನುದಾನ ಬರುತ್ತೋ ಆ ಅನುದಾನವನ್ನು ಬಳಸ್ಕೊಳ್ಳಿ, ಆದರೆ ಈ ಕಾರ್ಖಾನೆಯನ್ನ ಮಾರಾಟಕ್ಕೆ ಮಾಡಬೇಡ್ರಿ, ಹರಾಜು ಮಾಡಬೇಡ್ರಿ, ಮುಚ್ಚಬೇಡ್ರಿ ಅಂತ ಹೇಳ್ತಾರೆ. ಆದರೆ ಅವತ್ತು ಉಸ್ತುವಾರಿ ಸಚಿವರು ಒಂದು ಮಾತನ್ನು ಹೇಳ್ತಾರೆ. ಸಕ್ಕರೆ ಸಚಿವರು ನಮ್ಮನ್ನ ಕರೆದಿದ್ದಾರೆ, ನಾವು ಸಭೆ ಮಾಡೋಣ, ಒಂದು ನಿಯೋಗ ಮಾಡೋಣ, ಮಾಜಿ ಸಚಿವರು
ಮತ್ತು ಏನು ಇವಾಗಿದ್ದಂಥ ಶಾಸಕರು ಎಲ್ಲರೂ ಹೋಗೋಣ, ಸಕ್ಕರೆ ಸಚಿವರ ಹತ್ರ ಮತ್ತು CM ಸಿದ್ದರಾಮಯ್ಯನವರ ಹತ್ರ ಹೋಗೋಣ, ಮಾತುಕತೆ ನಡೆಸೋಣ ಅಂತ ಭರವಸೆಯನ್ನು ಕೊಡ್ತಾರೆ. ವಿಶೇಷ ಇಲ್ಲಿ ನೋಡಿ, ಐ ಥಿಂಕ್ ಅವ್ರು 19ನೇ ತಾರೀಕೇನೋ ದಿನಾಂಕ ಕೊಟ್ಟಿದ್ರು ಈ ಅಧಿವೇಶನ ಮುಗಿದ ಮೇಲೆ ಅವ್ರು ಹೇಳಿದರು. ಆದರೆ ದುರಾದೃಷ್ಟ ನೋಡಿ, ಅಧಿವೇಶನದ ಒಳಗೇನೆ ಸಕ್ಕರೆ ಕಾರ್ಖಾನೆ ಹರಾಜು ಆಗಿಬಿಡ್ತು ನಿನ್ನೆ DCC ಬ್ಯಾಂಕ್ನಲ್ಲಿ. DCC ಬ್ಯಾಂಕ್ಗೆ ನಿನ್ನೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿತ್ತು. ಯಾಕಂದರೆ ಯಾರಾದರೂ ರೈತರು ಬಂದು ಪ್ರತಿಭಟನೆ ಮಾಡಿದರೆ ಸಮಸ್ಯೆ ಆಗುತ್ತೆ. ಆದರೂ ರೈತರಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಬೀದರಲ್ಲಿ. ಒಂದು ಕಾರ್ಖಾನೆ ಉಳಿಸ್ಕೊಳ್ಳಿಕ್ಕೆ ರೈತರು ಕೂಡ ವಿಫಲರಾದರು, ಜನಪ್ರತಿನಿಧಿಗಳು ಕೂಡ ವಿಫಲರಾದರು, ಸರ್ಕಾರ ಕೂಡ ವಿಫಲವಾಯಿತು. ರೈತರನ್ನೇ ದೂಷಿಸುವುದಲ್ಲ, ಆದರೆ ಬೀದರ್ ಜಿಲ್ಲೆಯ ರೈತರಲ್ಲಿ ಇನ್ನೂ ಒಗ್ಗಟ್ಟಿನ ಬಲ ಕಾಣಿಸ್ತಾ ಇಲ್ಲ. ಅದಕ್ಕಾಗಿಯೇ ಇವತ್ತು ರಾಜಕಾರಣಿಗಳು ಇಷ್ಟೊಂದು ರೀತಿಯಲ್ಲಿ ರಾಜರೋಷವಾಗಿ, ಯಾವುದೇ ಸರ್ಕಾರದ ಪ್ರತಿನಿಧಿಗಳು ರಾಜರೋಷವಾಗಿರುವುದಕ್ಕೆ ಅದೇ ಕಾರಣ. ಯಾಕಂದರೆ ರೈತರೇ ಒಗ್ಗಟ್ಟಿಲ್ಲ. ರೈತರು ದೇಶಕ್ಕೆ ಬೆನ್ನೆಲುಬು, ಎರಡನೇ ವಿಷಯ, ಅದರಲ್ಲಿ ನಾನು ಕಾಂಪ್ರಮೈಸೇ ಇಲ್ಲ. ಈ ದೇಶಕ್ಕೆ ಬೆನ್ನೆಲುಬು, ಈ ಜಿಲ್ಲೆಗೆ ರೈತರೇ ಬೆನ್ನೆಲುಬು, ಅದನ್ನು ನಾನು ಒಪ್ಕೋತೀನಿ. ಆದರೆ ಆ ಬೆನ್ನೆಲುಬಾಗಿರುವಂಥ ರೈತರು ಒಗ್ಗಟ್ಟಿಲ್ಲ, ಅದೇ ದೊಡ್ಡ ಸಮಸ್ಯೆ. ಇವತ್ತು ಈ ಒಂದು ಕಾರ್ಖಾನೆ ಮಾರಾಟ, ಅದು ಒಂದು ಎಲ್ಲ ರೈತರು ಒಗ್ಗಟ್ಟಿನಿಂದ ಏನಾದರೂ ಹೋರಾಟ ಮಾಡಿದರೆ ಏನಾದರೂ ಆಗ್ಬಹುದಿತ್ತು. ಒಂದು ಊರಿನ ಸಮಸ್ಯೆ ಇರುತ್ತೆ, ಒಬ್ಬ ರೈತರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ಇನ್ನೊಬ್ಬ ರೈತರು ಅದಕ್ಕೆ ವಿರೋಧ ಮಾಡ್ತಾರೆ. ಹಾಗಾಗಿ ರೈತರಲ್ಲಿಯೇ ಒಗ್ಗಟ್ಟಿಲ್ಲ. ಎಲ್ಲ ರೈತರು ಒಗ್ಗಟ್ಟಾದರೆ ಈ ರಾಜಕಾರಣಿಗಳನ್ನ ಬೀದರ್ ನಗರದ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ನಾವು ಗಡ 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 ಅಂತ ನಡಗಿಸ್ಬೋದು. ಬೀದರ್ನ ಎಲ್ಲ ರೈತರು ಒಗ್ಗಟ್ಟಿನ ಪ್ರದರ್ಶನವನ್ನ ತೋರಿಸಿದ್ರೆ ಉಸ್ತುವಾರಿ ಸಚಿವರು, ಪೌರಾಡಳಿತ ಸಚಿವರು, ಶಾಸಕರು, ಔರಾದ್, ಹುಮ್ನಾಬಾದ್, ಬಸವ ಕಲ್ಯಾಣ್, ಬೀದರ್ ದಕ್ಷಿಣ, ಬೀದರ್ ಕ್ಷೇತ್ರ ಎಲ್ಲರನ್ನ ನಾವು ಗಡ 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 ಅಂತ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ನಡಗಿಸ್ಬೋದು. ಆದರೆ ರೈತರಲ್ಲಿ ಒಗ್ಗಟ್ಟಿಲ್ಲ, ಏನ್ ಮಾಡಕ್ಕಾಗತ್ತೆ? ಇಷ್ಟೊಂದು ದೊಡ್ಡ ಕಾರ್ಖಾನೆನೇ ನಮ್ಮಿಂದ ಉಳಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಅವತ್ತು KDP ಸಭೆಯಲ್ಲಿ ಹೇಳಿದ್ರು ಎಲ್ಲರೂ, ಸಕ್ಕರೆ ಸಚಿವರ ಹತ್ರ ಹೋಗೋಣ, ಮತ್ತೆ CM ಅವರ ಹತ್ರ ಹೋಗೋಣ, ಮಾತಾಡೋಣ, ಏನಾದರೂ ಮಾಡಿ ಲೀಸಿಗೆ ಕೊಡೋಕೆ ಬರುತ್ತೆ, ಆದರೆ ಹರಾಜಿನಲ್ಲಿ ಮಾರಾಟ ಮಾಡೋದು ಬೇಡ, ಏನೋ ಒಂದು ನಿರ್ಧಾರಕ್ಕೆ ಬಂದರು. ಆದರೆ KDP ಸಭೆನೂ ಆಯಿತು, ಇಲ್ಲಿ ಸದನವೂ ನಡೀತಾ ಇದೆ. ಮೊನ್ನೆ ರೈತರು ಅಲ್ಲಿ ಆತ್ಮಹತ್ಯೆಗೆ ಯತ್ನ ಮಾಡಿದರು, ಕಾರಂಜಿ ಸಂತ್ರಸ್ತರು, ಅವರಿಗೂ ನ್ಯಾಯ ಇಲ್ಲ. ರೈತರ ಜೀವಾಳವಾಗಿ, ರೈತರ ಬೆನ್ನೆಲುವಾಗಿ ಕೆಲಸ ಮಾಡ್ತಿದ್ದಂಥ BSSಗೆ ಕೂಡ ಇವತ್ತು ಕಳ್ಕೊಳ್ಬೇಕಾಯ್ತು. ಅಂದರೆ ಇಲ್ಲಿ ವಿಷಯ ಒಂದು ಸ್ಪಷ್ಟ ಏನಂದರೆ, ರೈತರಲ್ಲಿ ಒಗ್ಗಟ್ಟಿಲ್ಲ, ರೈತರು ಒಗ್ಗಟ್ಟಾಗಬೇಕು. ಒಂದು, ರೈತರ ಬಗ್ಗೆ ಇಲ್ಲಿರುವಂಥ ಜನಪ್ರತಿನಿಧಿಗಳಿಗೂ ಕೂಡ ಕಾಳಜಿ ಇಲ್ಲ. ಇನ್ನೊಂದು, ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಯಾರ್ಯಾರಿದಾರಲ್ಲ, ಸಹಕಾರ ಕ್ಷೇತ್ರದಲ್ಲಿ ಈ ಕಾರ್ಖಾನೆ ಆಡಳಿತ ಮಂಡಳಿಯಲ್ಲಿ ಅಲ್ಲಿರೋರು ಬಹುತೇಕರು ಜನಸೇವೆ ಮಾಡಬೇಕು, ರೈತರ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತ ಹೋಗೋರ್ಕಿಂತಲೂ ನಾನು ಬೆಳಿಬೇಕು, ನನ್ನ ಮಗ ಬೆಳಿಬೇಕು, ನನ್ನ ಮಗ ಡೈರೆಕ್ಟರ್ ಆಗಬೇಕು, ನನ್ನ ಮಗ ಉಪಾಧ್ಯಕ್ಷ ಆಗಬೇಕು, ನನ್ನ ಮಗ MLA ಆಗಬೇಕು, ನನ್ನ ಮಗ ಆ ಒಂದು ಟ್ರಸ್ಟ್ಗೆ ಅಧ್ಯಕ್ಷನಾಗಬೇಕು, ನನ್ನ ಮಗ ಆ ಒಂದು ಸೊಸೈಟಿಗೆ ಅಧ್ಯಕ್ಷ ಆಗಬೇಕು, ನನ್ನ ಮಗ DCC ಬ್ಯಾಂಕ್ ಅಧ್ಯಕ್ಷ ಆಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡವ್ರು ಮಾತ್ರ ಇದ್ದಾರೆ ಹೊರತು, ನೈಜವಾಗಿ ಯಾವ ರೈತನ ಮಗ ಹೊಲದಲ್ಲಿ ಕೆಲಸ ಮಾಡ್ತಾನೋ ಆ ರೈತನ ಮಗ ಬೀದರ್ ಜಿಲ್ಲೆಯ ಯಾವುದೇ ಒಂದು ಇದರಲ್ಲಿ PKPS ಇರ್ಬೋದು, ಮತ್ತು DCC ಬ್ಯಾಂಕ್ ಇರ್ಬೋದು, ಯಾವುದರಲ್ಲಿ ಕೂಡ ನೈಜವಾಗಿ ಹೊಲದಲ್ಲಿ ಕೆಲಸ ಮಾಡುವ ರೈತನ ಮಗ ನಿರ್ದೇಶಕನೇ ಇಲ್ಲ. ಇದು ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾರಾದರೂ ಇದರ ಬಗ್ಗೆ ವಿರೋಧ ಮಾಡೋರು ಇದ್ರೂ ಕೂಡ ಹೇಳ್ಬೋದು. ಬೀದರ್ ಜಿಲ್ಲೆಯ ದುಸ್ಥಿತಿ ಎಂಥದ್ದು ಅಂತ. ಪ್ರಾಥಮಿಕ ಕೃಷಿ ಸಹಕಾರ ಸಂಘಕ್ಕೆ ನಡೆಯುತ್ತೆ ಚುನಾವಣೆ. ಒಂದಕ್ಕೆ 10, 11, 15 ನಿರ್ದೇಶಕರು ಇರ್ತಾರೆ. 15 ನಿರ್ದೇಶಕರು ಎಲ್ಲರೂ ರಾಜಕಾರಣಿಗಳ ಮಕ್ಕಳೇ ಆಗಿರ್ತಾರೆ ಹೊರತು ರೈತನ ಮಕ್ಕಳು ಒಬ್ಬರು ಆಗಿರಲಿಲ್ಲ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರ ಮಕ್ಕಳು ಇರಬೇಕು, ರಾಜಕಾರಣಿಗಳ ಮಕ್ಕಳಲ್ಲ. ರಾಜಕಾರಣಿಗಳ ಮಕ್ಕಳು ಆ ತಂದೆ MLA ಇರ್ತಾನೆ, ಮಗ MLA ಹಾಕಬೇಕು, ಅದು ಆ ರಾಜಕಾರಣ ಮಾಡ್ಕೊಳ್ಳಿ. ಆದರೆ ಸಣ್ಣದ್ರಲ್ಲಿ ಕೂಡ ಈ ದೊಡ್ಡ ರಾಜಕಾರಣಿಗಳು ಬಂದು ಇಡೀ ಸಂಪೂರ್ಣವಾದ ಸಹಕಾರ ಕ್ಷೇತ್ರದ ವ್ಯವಸ್ಥೆಯನ್ನೇ ಬೀದರ್ ಜಿಲ್ಲೆಯಲ್ಲಿ ಹದಗೆಡಿಸಿದ್ದಾರೆ. ಕಳೆದ ನಾವು ಒಂದು 10 ವರ್ಷದ ಹಿಂದಿನ ನೋಡಿದರೆ ಎಲ್ಲರೂ ರಾಜಕಾರಣಿಗಳ ಮಕ್ಕಳು, TP ZP ಅವ್ರ ಮಕ್ಕಳು, ಇಲ್ಲಾಂದರೆ MLA ಮಕ್ಕಳು, ಡೈರೆಕ್ಟರ್, ಅಧ್ಯಕ್ಷರು, ಈ ರೀತಿ ಮಾಡಿ ಸಂಪೂರ್ಣ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ. ಆದರೆ ಈ ಬಾರಿ ಸಹಕಾರ ಕ್ಷೇತ್ರ ಇರ್ಬೋದು ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಾನು ಜಿಲ್ಲೆಯ ರೈತರಲ್ಲಿ ಮನವಿ ಮಾಡ್ತೀನಿ, ಎಂದೂ ಕೂಡ ಆ ಒಂದು ನಿರ್ದೇಶಕ ಸ್ಥಾನಕ್ಕೆ ನೈಜವಾಗಿರುವಂಥ ರೈತರೇ ಆಯ್ಕೆ ಆಗಬೇಕು. ರಾಜಕಾರಣಿಗಳ ಮಕ್ಕಳಿಗೆ ಅವಕಾಶ ಕೊಡಬೇಡಿ.
ಅದನ್ನು ಅವರು ಕೇವಲ ಮೆಟ್ಟಿಲಾಗಿ ಇಟ್ಕೊಂಡು ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಬೆಳಿಬೇಕನ್ನೋ ಉದ್ದೇಶದಿಂದ ಮಾಡ್ತಿದ್ದಾರೆ ಹೊರತು ನಿಮಗೆ ಸಾಲ ಮನ್ನಾ ಮಾಡಬೇಕು, ನಿಮಗೆ ಸಾಲ ಕೊಡಿಸ್ಬೇಕು, ರೈತರನ್ನ ಹೆಂಗೆ ಉದ್ಧಾರ ಮಾಡಬೇಕು ಅನ್ನೋ ಉದ್ದೇಶ ಯಾವ ಒಬ್ಬನಿಗೂ ಇಲ್ಲ. ಅದಕ್ಕಾಗಿ ಬರುವಂಥ ನಿರ್ದೇಶಕರ ಸ್ಥಾನದಲ್ಲಿ ಆಯ್ಕೆ ಮಾಡುವಾಗ ಯೋಚನೆಯಿಂದ ಆಯ್ಕೆ ಮಾಡಿ. ಇನ್ನು ಕಾರ್ಖಾನೆ ವಿಷಯದಲ್ಲಿ ಕೂಡ ಅದೇ ರೀತಿ ಕೆಲವು ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳು ಭಾಗಿಯಾಗಿರೋದ್ರಿಂದ ಈ ರೀತಿಯ ದುರಾದೃಷ್ಟ ಉಂಟಾಯಿತು. ಆದರೆ ಈ ರೀತಿ ಹರಾಜು ಆಗಬಾರ್ದಿತ್ತು. ಹರಾಜಿನ ಹಿಂದೆ ಹಲವು ಅನುಮಾನಗಳು ಕೂಡ ಇದೆ. ಯಾಕೆಂದ್ರೆ 144 ಎಕರೆಯಷ್ಟು BSSಗೆ ಆ ಒಂದು ಜಮೀನಿದೆ, ಆ ಒಂದು ಕಾರ್ಖಾನೆಯದ್ದು. ಹಳ್ಳಿಕೇಡ್ ಪಟ್ಟಣದಲ್ಲಿರುವ ಹಳ್ಳಿಕೇಡ್ನ ಹೊರವಲಯದಲ್ಲಿ ಈ ಕಾರ್ಖಾನೆ ಇದೆ. ಈ ಕಾರ್ಖಾನೆಯ 144 ಎಕರೆಯನ್ನ ನಾವು ರಿಯಲ್ ಎಸ್ಟೇಟ್ಗೆ ಬಳಸಿದ್ರೆ, ಪಟ್ಟಣ ಪಂಚಾಯತ್ ಆಗಿರೋದ್ರಿಂದ ಒಂದು ಪ್ಲಾಟ್ನ ರೇಟ್ ಬರೋಬ್ಬರಿ ಹೇಳೋದಾದ್ರೆ 20 ಲಕ್ಷ. 114 ಎಕರೆಯಷ್ಟಿದ್ದಂತಹ ಜಮೀನನ್ನ ಒಂದು ವೇಳೆ ರಿಯಲ್ ಎಸ್ಟೇಟ್ಗೆ ಬಳಸಿಕೊಂಡ್ರೆ ಸಾವಿರಾರು ಕೋಟಿ ರೂಪಾಯಿ ಆಗುತ್ತೆ. ಆದರೆ ಈ ಕಾರ್ಖಾನೆ ಹರಾಜಾಗಿದ್ದು ಕೇವಲ 184 ಕೋಟಿ ರೂಪಾಯಿಗೆ. ಅಂದ್ರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ, ಹರಾಜಿನ ಹಿಂದೆ ಹಲವು ಅನುಮಾನಗಳಿವೆ. ಆ ಅನುಮಾನಗಳಲ್ಲಿ ಸತ್ಯ ಅಡಗಿದೆ. 144 ಎಕರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದ್ರೆ ಸಾವಿರಾರು ಕೋಟಿ ರೂಪಾಯಿ ಆಗುತ್ತೆ. ಕೇವಲ ಭೂಮಿನೇ ಅಷ್ಟಾಗುತ್ತೆ. ನಾವು ಅಲ್ಲಿರುವಂಥ ಯಂತ್ರಗಳಿಗೆ ರೇಟೇ ಹಿಡಿದಿಲ್ಲ. ಅಲ್ಲಿರುವಂಥ ಯಂತ್ರಗಳು ಎಲ್ಲ ವೇಸ್ಟ್ ಅಂತ ತಿಳಿದುಕೊಳ್ಳಿ. ಕೇವಲ ಭೂಮಿಯನ್ನ ಹರಾಜು ಮಾಡಿದ್ರು ಕೂಡ 184 ಕೋಟಿ ರೂಪಾಯಿ ಇವ್ರು ಖರೀದಿ ಮಾಡಿದ್ದಾರೆ, ಸುಭಾಷ್ ಗಂಗಾ ಅವರು. ಆದರೆ ರಿಯಲ್ ಎಸ್ಟೇಟ್ಗೆ ಈ ಒಂದು ಜಮೀನು ಬಳಸಿದ್ರು ಕೂಡ 20-25 ಲಕ್ಷ ಆಸುಪಾಸಿಗೆ ಒಂದು ಪ್ಲಾಟ್ನ ಮಾರಿದ್ರು ಕೂಡ ಕ್ಯಾಲ್ಕುಲೇಟರ್ಗಳಲ್ಲಿ ನಮಗೆ ಲೆಕ್ಕ ಮಾಡೋಕ್ಕೂ ಸಿಗಲ್ಲ, ಅಷ್ಟೊಂದು ದುಡ್ಡು ಆಗುತ್ತೆ. ಆದರೆ ಈ ಚಿಲ್ಲರೆ ಕಾಸಿಗೆ BSSಗೆ ಹರಾಜಾಯ್ತಂತ ಹೇಳ್ತಿರೋದು ನಂಬಿಕೆಗೆ ಅರ್ಹ ಅಲ್ಲದ ಮಾತು. ಇದರಲ್ಲಿ ಯಾರ್ಯಾರು ಭಾಗಿದಾರೋ ಗೊತ್ತಿಲ್ಲ. ಆದರೆ ಇವತ್ತಿಗೂ ಕೂಡ ನಮ್ಮ ವಾದ ಒಂದೇ, ಈ ಕಾರ್ಖಾನೆ ಖಾಸಗಿಯವರ ಸ್ವತ್ತು ಆಗಬಾರ್ದು. ಲೀಸಿಗೆ ಕೊಡಿ ಓಕೆ, ಆದರೆ ಖಾಸಗಿಯವರ ಸ್ವತ್ತು ಆಗಬಾರ್ದು. ಆದರೆ DCC ಬ್ಯಾಂಕ್ ಅವ್ರು ಹೇಳ್ತಿದ್ದಾರೆ ನಮ್ಮ ಮೇಲೆ ಸಾಲ ಆಗಿದೆ, ನಮ್ದು ಕೂಡ ರೈತರ ಬ್ಯಾಂಕು, ಹೆಂಗೆ ನಡೆಸ್ಬೇಕಂತ. ಸಾಲ ಕೊಡುವಾಗ DCC ಬ್ಯಾಂಕ್ ಅರ್ಥ ಮಾಡ್ಕೊಳ್ಬೇಕಿತ್ತು ನಾವು ಯಾರಿಗೆ ಸಾಲ ಕೊಡ್ತಾ ಇದ್ದೀವಿ ಅಂತ. ಬೀದರಲ್ಲಿ ನಾರಾಜ ಸಕ್ಕರೆ ಕಾರ್ಖಾನೆದ್ದು ಕೂಡ ಅದೇ ಇದೆ. ಅಲ್ಲಿಯೂ ಕೂಡ ಸಾಲದ ಸುಳಿವಿಗೆ ಸಿಲುಕ್ತಾ ಇದೆ ಇವಾಗ ನಾರಾಜ ಸಕ್ಕರೆ ಕಾರ್ಖಾನೆ. ಇವತ್ತು BSSಗೆ ಆಯಿತು, ನಾಳೆ ನಾರಾಜಕ್ಕೆ ಬರುತ್ತೆ. ರಾಜಶೇಖರ್ ಪಾಟೀಲ್ ನಿನ್ನೆ ಈ ಹರಾಜು ಪ್ರಕ್ರಿಯೆ ಮುಗಿದ ಮೇಲೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾರೆ, ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊತಾರೆ. ಜಿಲ್ಲೆ ಜನಪ್ರತಿನಿಧಿಗಳು ಇದನ್ನು ಉಳಿಸ್ಕೊಳ್ಬೋದಿತ್ತು. ಭೀಮರಾವ್ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್ ಅವರು ತಮ್ಮ ಅನುದಾನವನ್ನು ಕೊಡ್ಲಿಕ್ಕೆ ಹೇಳಿದ್ರು. ಆದರೆ ಕೂಡ ಈ ರೀತಿ ಸಡನ್ ಆಗಿ ಆಗೋಯ್ತಲ್ಲ ಅಂತ ತಮ್ಮ ಅಳಲನ್ನು ತೋಡ್ಕೊಂಡು, ಅಳಲ್ ಅನ್ನೋಕ್ಕಿಂತನೂ ಜನರ ಪರವಾಗಿ ಹಿತಾಸಕ್ತಿ ಇರುವಂತಹ ರಾಜಕಾರಣಿ ರಾಜಶೇಖರ್ ಪಾಟೀಲ್. ಹಾಗಾಗಿ ತಮಗಿದ್ದಂಥ ಹಿತಾಸಕ್ತಿಯಿಂದ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಎಡಿಟರ್ ಒಂದ್ಸಲ ಆ ಹೇಳಿಕೆಯನ್ನು ಪ್ಲೇ ಮಾಡ್ತಾರೆ ನೋಡಿ, ರಾಜಶೇಖರ್ ಪಾಟೀಲ್ ಅವರು ಏನು ಹೇಳಿದ್ರು ಅಂತ. ಇವತ್ತು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮೊನ್ನೆ ಕೂಡ ಒಂದು KDP ಸಭೆ ಇತ್ತು ಬೀದರ್ದಲ್ಲಿ. ಆ KDP ಸಭೆಯಲ್ಲಿ ಕೂಡ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಭೀಮರಾವ್ ಪಾಟೀಲ್ ಅವರು, ಇನ್ನು ಅನೇಕ ಜನ ಶಾಸಕರು ಕೂಡ ಎಲ್ಲರೂ ಕೂಡ ಅದರ ಬಗ್ಗೆ ಮಾತನಾಡಿದರು. ಅದಕ್ಕೆ ವಿಶೇಷವಾಗಿ ಚಂದ್ರಶೇಖರ್ ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕದಲ್ಲಿ ನಾನು ಬಂದಂತ ಏನು ದುಡ್ಡು ನನಗೆ ಅಲೋಕೇಶನ್ ಆಗಿದೆ, ಅದು ಕೂಡ ನಾನು 5 ಕೋಟಿ ರೂಪಾಯಿ ಆ ಫ್ಯಾಕ್ಟ್ರಿ ಏನು ಕಾರ್ಯ ಪ್ರಾರಂಭ ಮಾಡ್ತಾರೆ ಅದಕ್ಕೆ ನಾನು ಕೊಡಕ್ಕೆ ನಾನು ತಯಾರಿದ್ದೀನಿ ಅಂತ ವಿಧಾನ ಪರಿಷತ್ ಸದಸ್ಯ ಹೇಳಿದಾಗ, ಇಡೀ ಜಿಲ್ಲೆ ಶಾಸಕರು ಕೂಡ ನಾನು 10 ಕೋಟಿ ಕೊಡ್ತೀನಿ, 5 ಕೋಟಿ ಕೊಡ್ತೀನಿ ಅಂತ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಇವತ್ತು ಇದ್ರ ಮಧ್ಯದಲ್ಲಿ ನೋಡಿದಾಗ ಅಚಾನಕ್ ಇಮ್ಮಿಡಿಯೇಟ್ ಆಗಿ ಬೀದರ್ ಸಕ್ಕರೆ ಕಾರ್ಖಾನೆ ಬಗ್ಗೆ ಏನು DCC ಬ್ಯಾಂಕ್ ಇವತ್ತೇನು ಆಕ್ಷನ್ ಮಾಡಿ ಹರಾಸ್ ಪ್ರಕ್ರಿಯೆ ಮಾಡಿ ಇವತ್ತ 16ನೇ ತಾರೀಕು ಹರಾಸ್ ಆಗಿದೆ. ಇವತ್ತು ನಾನು ಮಧ್ಯಾಹ್ನ ನೋಡಿದಾಗ 182 ಕೋಟಿ ರೂಪಾಯಿಗೇನೋ ಯಾರೋ ಒಬ್ರು ಅದು ತಗೊಂಡಿದಾರ ಅಂತ ಅದು ಸುದ್ದಿ ಬಂತು. ಇವತ್ತು ಬಹಳ ಖಂಡನೀಯ. ಇವತ್ತು ಬೀದರ್ ಜಿಲ್ಲೆಯಲ್ಲೇ ಎಲ್ಲಕ್ಕಿಂತ ಹಳೆ ಕಾರ್ಖಾನೆ ಅಂದ್ರೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ. ಇವತ್ತು ಬಹಳ ಭೀಮಣ್ಣ ಖಂಡ್ರೇಜಿಯವರು ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಬಸವರಾಜ್ ಪಾಟೀಲ್ ಅವರು ಇರ್ಬೋದು, ಇವತ್ತು ಅನೇಕ ಜನ ಇದಕ್ಕೆ
ಬಹಳಷ್ಟು ಶ್ರಮಪಟ್ಟು ಇವತ್ತು ಕಾರ್ಖಾನೆ ಪ್ರಾರಂಭ ಆಗಿ ಇವತ್ತು ಕಾರ್ಖಾನೆ ಅಲ್ಲಿಂದ ಇಲ್ಲಿವರೆಗೆ ಬಂದಿದೆ. ಇವತ್ತು ನೋಡಿದಾಗ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದೆ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಸಚಿವರಾಗಿದ್ದರು, ನಾನು ಕೂಡ ಶಾಸಕನಾಗಿದ್ದೆ. ಆ ಸಮಯದಲ್ಲಿ ಕೂಡ 10 ಕೋಟಿ ರೂಪಾಯಿ ಅವರಿಗೆ ಸಹಾಯಧನ ಮಾಡಿ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿದೆ. ಅದು ಆದ ನಂತರ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಮಂತ್ರಿಯಾಗಿದ್ದಾಗ ಸನ್ಮಾನ್ಯ ಶ್ರೀ ಬಂಡೆಪ್ಪ ಕಾಶೆಂಪುರ ಅವರು ಸಚಿವರಾಗಿದ್ದಾಗ ಸುಮಾರು 20 ಕೋಟಿ ರೂಪಾಯಿ ನಾವು ಸಹಾಯಧನ ಮಾಡಿ ಇವತ್ತು ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಯಾಕೆ ಅಂದರೆ ಇಲ್ಲಿರ್ತಕ್ಕಂಥ ಕಾರ್ಮಿಕರ ಭವಿಷ್ಯ ನೋಡಿದ್ದೀವಿ, ಇಲ್ಲಿರ್ತಕ್ಕಂಥ ಬೀದರ್ ಜಿಲ್ಲೆ ಇರ್ತಕ್ಕಂಥ ರೈತರು ಇವತ್ತೆಲ್ಲರ ಕಾಳಜಿ ವಹಿಸಿ ಇವತ್ತು ಆ ಫ್ಯಾಕ್ಟ್ರಿ ನಾವು ಪ್ರಾರಂಭ ಮಾಡಿದ್ವಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಯಾವಾಗ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದಾಗ ನನಗನ್ಸಿದ ಮಟ್ಟಿಗೆ ಪ್ರಭು ಚವ್ಹಾಣ್ರು ಸಚಿವರಿದ್ದರು ಅಥವಾ ನಮ್ಮ ಶಂಕರ್ ಪಾಟೀಲ್ ಅವರಿದ್ರು ಗೊತ್ತಿಲ್ಲ. ಆ ಸಮಯದಲ್ಲಿ ಈ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಂದಾಯಿತು. ಇವತ್ತು ಅವ್ರ ಸಮಯ ನಮ್ಮ ಸಮಯ ಅಂತ ಹೇಳ್ತಾ ಕುಂಡ್ರೋದು ಸಮಯ ಇಲ್ಲ. ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಗ್ಗೆ ಜಿಲ್ಲೆಯ ಎಲ್ಲ ಶಾಸಕರು, ಸಚಿವರು, ಸಂಸದರು, ವಿಧಾನ ಪರಿಷತ್ತಿನ ಸದಸ್ಯರು ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಗ್ಗೆ ಇವತ್ತೇನು ಮುಖ್ಯಮಂತ್ರಿಗಳ ಬಳಿ 19ನೇ ತಾರೀಕು ಒಂದು ಮೀಟಿಂಗ್ ಇದೆ ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ದಾರೆ. 19ನೇ ತಾರೀಕು ಬೆಳಗಾಂದಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾರೆ. ಅದು ಪೂರ್ವದಲ್ಲೇ ಇದು ಆಗಿದೆ. ಇದೇನು ಅರ್ಥ ಆಗ್ತಾ ಇಲ್ಲ ನನಗೆ. ಇದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಹಳ ಹಳೆ ಕಾರ್ಖಾನೆ, ಬೀದರ್ ಜಿಲ್ಲೆಯಲ್ಲಿ ಇದು ಆಗಿರೋದು ಹಳೇದು. ಅದು ಆದ ನಂತರ ಇವತ್ತು ಮಹಾತ್ಮ ಗಾಂಧಿ ಇರ್ಬೋದು, ನಾರಂಜ ಇರ್ಬೋದು, ಎಲ್ಲರೂ ಕೂಡ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ. ಇವತ್ತು ಎಲ್ಲರಿಗಿನ ಕಡಿಮೆ ಲೋನ್ ಇರ್ತಕ್ಕಂಥದ್ದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ. ನನಗೆ ಮಾಹಿತಿ ಪ್ರಕಾರ ಇವತ್ತು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಇದೆ ಅಂದರೆ ಸುಮಾರು 850 ಕೋಟಿ ರೂಪಾಯಿ, ಅದ್ರ ಮೇಗೂ ಕೂಡ ಸಾಲ ಇದೆ. ಇವತ್ತು ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ಇದೆ ಅಂದ್ರೆ ಅದ್ರ ಮೇಗೂ ಕೂಡ 400 ಕೋಟಿ ಇದೆ. ಇವತ್ತು ಎಲ್ಲಕ್ಕಿಂತ ಕಡಿಮೆ ಇರ್ತಕ್ಕಂಥ ಸಹಕಾರ ಸಕ್ಕರೆ ಕಾರ್ಖಾನೆ ಇದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ. ಮತ್ತು ಇದು ವಿಶೇಷವಾಗಿ ಹುಮ್ನಾಬಾದ್ ಕ್ಷೇತ್ರದ ಮಹಾಜನತೆಗೆ, ರೈತರಿಗೆ, ಅದರ ಜೊತೆಯಲ್ಲಿ ಬಸವ ಕಲ್ಯಾಣ ಮತ್ತು ಬೀದರ್ ಸೌತ್ ಸ್ವಲ್ಪ ರೈತರಿಗೆ ಇದು ಬಹಳ ದೊಡ್ಡ ಆಘಾತ ಆಗಿದೆ. ಇವತ್ತು ನಾವು ಹುಮ್ನಾಬಾದಲ್ಲಿ ಕೂತ್ರೆ, ಮನೆಯಲ್ಲಿ ಕೂತ್ರೆ ದಿನ ನೋಡಿದ್ರೆ ಪಾಪ ನಮ್ಮ ಹೊಲ ಕಬ್ಬು ಕಡಿತಕ್ಕಂಥ ಲೇಬರ್ ಬಂದಿಲ್ಲ, ಗ್ಯಾಂಗ್ ಬಂದಿಲ್ಲ, ಲಾರಿ ಬಂದಿಲ್ಲ. ದಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ಇಡೀ ಹುಮ್ನಾಬಾದ್ ಕ್ಷೇತ್ರ ತಾವು ಹೋಗಿ ಸುತ್ತಾಡಿ ಬನ್ನಿ ಮಾಧ್ಯಮ ಸ್ನೇಹಿತರು, ತಾವೆಲ್ಲಾದರೂ ನೋಡಿ ಅದ್ರ ಬಗ್ಗೆ ಮಾತನಾಡ್ತಾರೆ. ಇವತ್ತಿಷ್ಟೇ ನಾನು ಹೇಳಕ್ಕೆ ಇಚ್ಛಪಡ್ತೀನಿ, ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಇವತ್ತು ಮುಖ್ಯಮಂತ್ರಿಗಳ ಬಳಿ ನಿಯೋಗ ಹೋಗಬೇಕು. ನಮ್ಮ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಇವತ್ತು ಯಾವ ರೀತಿ ಮಾಡಿದರೆ ಈ ಒಂದು ಸಹಕಾರ ಸಕ್ಕರೆ ಕಾರ್ಖಾನೆ ಹಳ್ಳಿಕೇಡದಲ್ಲಿ ಪುನಶ್ಚೇತನ ಆಗಬೇಕು, ಪ್ರಾರಂಭ ಆಗಬೇಕು. ನಾವೆಲ್ಲರೂ ಕೂಡ ಹೋರಾಡಬೇಕಾಗಿದೆ. ಅದರಲ್ಲೂ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಚಿವರು ಮತ್ತು ಸಂಸದರು ನಾವೆಲ್ಲರೂ ಒಗ್ಗಟ್ಟಾಗಿ ಈ ಎಲ್ಲ ಕೂಗು ಒಳ್ಳೆ ಕೆಲಸ ಮಾಡೋಣ ಅಂತ ತಮ್ಮ ಮೂಲಕ ನಾನು ಹೇಳಕ್ಕೆ ಇಚ್ಛೆ